ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದಕ್ಕೂ ಕೂಡ ನೀವು ಒಂದು ಫುಲ್ ಸ್ಟಾಪ್ ಇಡಬೇಕು. ಇದರಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಸಾಕಷ್ಟು ಜನ ಹೊಸ ವೀಕ್ಷಕರು ಕಾರ್ಯಕ್ರಮ ನೋಡ್ತಿದ್ದೀರಾ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ಸಂಖ್ಯೆಗಳು ಬರ್ತಾ ಇದೆ, ಆ ಒಂದು ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಹೀಗೆ ಒಂದು ಮ್ಯಾಗಝಿನ್ ನೋಡುವಾಗ ಸಾಕಷ್ಟು ನೀವಂತೂ ಯೋಗಗಳ ಬಗ್ಗೆ, ದೋಷಗಳ ಬಗ್ಗೆ ನಮ್ಮೆಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಸಾಕಷ್ಟು ವೀಡಿಯೋಸಲ್ಲಿ ನೋಟ್ ಮಾಡ್ಕೊಂಡು ಬಂದಿದ್ದೆ ನಾನು. ಯಾಕಂದರೆ ನಾನು ಫಸ್ಟ್ ಟೈಮ್ ಕೇಳಿದಂಥ ವಿಚಾರ ಅದು ಚತುರ್ಸಾಗರ ಯೋಗ ಅಂತ ಇತ್ತು. ಸೊ ಇದು ಏನಿದು ಚತುರ್ಸಾಗರ ಯೋಗ ಅಂತ ತುಂಬ ಆಲೋಚನೆ ಮಾಡಿದೆ, ಬಟ್ ನನಗೆ ಯಾವುದೇ ರೀತಿ ಅದ್ರ ಬಗ್ಗೆ ಐಡಿಯಾ ಸಿಗಲಿಲ್ಲ. ಈ ಯೋಗ ಯಾರಿಗಿರುತ್ತೆ, ಇದ್ರೆ ಹೇಗೆ ನಮ್ಗೆ ಗೊತ್ತಾಗುತ್ತೆ, ಇದನ್ನು ತಿಳ್ಕೊಳ್ಳೋವಂಥದ್ದು ಹೇಗೆ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಏನು ಡೆಫಿನೇಷನ್ ಇತ್ತು ಅದಕ್ಕೆ? ಚತುಸ್ಸಾಗರ ಯೋಗ ಅನ್ನೋದಿತ್ತಲ್ಲ, ಅದು ಅರ್ಥ ಆಗಿಲ್ಲ ಗುರುಗಳೇ. ಸ್ವಲ್ಪ ಓದಿದೆ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಾಗಲಿಲ್ಲ, ಅದಕ್ಕೆ ತಮ್ಮನ್ನು ಕೇಳ್ತೇನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೊಂದು ಮಹಾಸಂಕಲ್ಪದಲ್ಲಿ ಬರುತ್ತೆ. ಚತುಸ್ಸಾಗರ ಪರ್ಯಂತಂ ಅಂತ. ಏನು ಆ ಚತುಸ್ಸಾಗರಗಳು, ಆ ಸಾಗರಗಳಿಗೂ ಪ್ಲಸ್ ತಾಯಿ ಗರ್ಭದಲ್ಲಿ ಮಗು ಹುಟ್ಟೋದಕ್ಕೂ ಏನು ವಿಶೇಷತೆ ಅಡಕವಾಗಿರುತ್ತೆ ಅಂತಂದರೆ ಬಹಳ ಅದ್ಭುತಗಳು ಅಡಕವಾಗಿರುತ್ತವೆ ನೋಡಿ. ನಿಮ್ಮ ಒಂದು ಈ ಪ್ರಶ್ನೆ ನಮ್ಮ ಜಾತಕವನ್ನು ತೋರಿಸುತ್ತೆ. ಆ ತಾಯಿಯ ಗರ್ಭದಲ್ಲಿರ್ತಕ್ಕಂತಹ ಮಗು ತಲೆ ಏನಿರುತ್ತೋ ಅದು ಈಸ್ಟ್, ಅದರ ಪಾದಗಳು ವೆಸ್ಟ್, ಆ ಮಗುವಿನ ಬೆನ್ನು ಅಂತ ಏನಿದೆಯೋ ಅದು ಸೌತ್, ಆ ಮಗುವಿನ ಹಣೆ ಅಂತ ಏನು ಇದೆಯೋ ಅದು ನಾರ್ತ್. ಇಷ್ಟನ್ನು ಇಂಡಿಕೇಶನ್ ಮಾಡ್ತಾ ಇರುತ್ತೆ. ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಅಷ್ಟೂ ಜಗದ್ಗುರುಗಳು ಉತ್ತರ ಭಾರತಕ್ಕೆ ಪ್ರಯಾಣ ಮಾಡುತ್ತಾರೆ. ಇದೊಂದು ರಹಸ್ಯ. ಅದು ಚತುಸ್ಸಾಗರ ಅನ್ನೋ ಅಂಥ ಯೋಗಗಳಿಗೂ ಚತುಸ್ಸಾಗರ ಪರ್ಯಂತಂ ಅಂತಕ್ಕಂತಹದ್ದು ಏನು ಮಹಾಸಂಕಲ್ಪಕ್ಕೂ ಒಂದು ಅದ್ಭುತವಾದ ಒಂದು ಶೀರ್ಷಿಕೆ, ಅದು ಒಂದು ವಿಶೇಷತೆ ಅಡಗಿದೆ ಅಲ್ಲಿ. ಅದಕ್ಕಾಗಿ ಯೋಗ ಅಂತ ತೆಗೆದುಕೊಂಡಾಗ ನಾವೇನು ಹೇಳಲಿಕ್ಕೆ ಇಷ್ಟಪಡಬಹುದು ಅಂತಂದರೆ ಬಹಳ ಮುಖ್ಯವಾಗಿರೋದು, ಇದನ್ನು ಮಹಾವಿಷ್ಣು ಯೋಗ ಅಂತಲೂ ಕೂಡ ಕರೀತಾರೆ, ವಿಷ್ಣು ಯೋಗ ಅಂತಲೂ ಕೂಡ ಕರೀತಾರೆ. ಈ ಚತುಸ್ಸಾಗರ ಅಂತ ಕರೆದಾಗ ಚತುಸ್ಸಾಗರ ಅನ್ನೋದೇ ಅವನು ಅದರ ಮೇಲೆ ಮಲಗಿರ್ತಾನೆ ಮಹಾವಿಷ್ಣು. ಈ ಒಂದು ವಿಶೇಷತೆಯನ್ನು ತಿಳಿಸ್ಕೊಡ್ತಕ್ಕಂಥ ಈ ಯೋಗ ಯಾರಿಗಿರುತ್ತೋ ಅದೃಷ್ಟವಂತರವರು. ಈ ಯೋಗ ಇದ್ದವರೇ ಅತ್ಯಂತ ಅದೃಷ್ಟವಂತರು. ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೋದು. ಈ ಯೋಗ ಇರುವವರೇ ಅತ್ಯಂತ ಅದೃಷ್ಟವಂತರು. ಸೊ ಎಲ್ರಿಗೂ ಇರೋದಿಲ್ಲ ಅಲ್ಲ ಗುರುಗಳು? ಅಲ್ಲ, ಇದ್ದವರು ಇರೋರಿಗೆ ಅಂತ ನಾನು ಹೇಳಲ್ಲ. ಇದ್ದವರು ಯಾರಿಗಿರುತ್ತೋ ಇದು ವಿಶೇಷ, ಬಹಳ ಅದ್ಭುತವಾಗಿರುತ್ತೆ. ಯಾಕೆ ಅಂತಂದರೆ ಏನಾದರೂ ಒಂದು ವಾಸ್ತವಾಂಶ ಅಂತ ಹುಡುಕ್ಲಿಕ್ಕೆ ಹೋದರೆ ಜ್ಯೋತಿಷ್ಯದ ನಮ್ಮ ರಾಶಿ ಕುಂಡಲಿನಲ್ಲಿ ಈ ತ್ರಿಕೋನಗಳು, ಕೇಂದ್ರಗಳು ಅಂತ ಬರ್ತವಲ್ಲ, ಆ ಕೇಂದ್ರಗಳೇ ಇದು. ಅಂದರೆ 1, 4, 7, 10 ತ್ರಿಕೋನಗಳಿಗೂ 1 ಬರುತ್ತೆ, ಕೇಂದ್ರಗಳಿಗೂ 1ನೇ ಮನೆ ಬರುತ್ತೆ, ಲಗ್ನ ಬರುತ್ತೆ. ಅದಕ್ಕಾಗಿ ಈ 4 ಮನೆಗಳಲ್ಲಿ ಶುಭಗ್ರಹಗಳು ಸ್ಥಿತರಾಗಿದ್ದರೆ ಅವರಿಗೆ ಈ ಯೋಗ. 1, 4, 7, 10ನೇ ಮನೆಯಲ್ಲಿ ಶುಭಗ್ರಹಗಳು ಏರ್ಪಟ್ಟಿದ್ದರೆ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಈ ಚತುರ್ಯೋಗ ಇರುವಂಥದ್ದವರಿಗೆ, ಅಥವಾ ವಿಷ್ಣು ಯೋಗ ಅಂತಲೂ ಕೂಡ ಇದನ್ನು ಕರೀತಾರೆ. ಇದು ಏನು ತೋರಿಸುತ್ತೆ ನಮಗೆ ಜೀವನದಲ್ಲಿ ಅಂದರೆ ನೋಡಿ, ಇವರು ಯಾರಿಗಾದರೂ ಬ್ಲೆಸ್ ಮಾಡಿದರೆ ಆ ಕೆಲಸ ಆಗುತ್ತೆ. ಅಂದರೆ ಇವರ ಆಶೀರ್ವಚನದ ಮತ್ತೊಂದು ರೂಪ ಆಗಿರ್ತಾರೆ ಅಂತ ಇಲ್ಲಿ. ಆಮೇಲೆ ದೈವಿಕ ಶಕ್ತಿ ಹೆಚ್ಚಿಗಿರುತ್ತೆ ಅಂತ. ಆಮೇಲೆ ಸಮಾಜ ಸೇವೆ ಬಹಳ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ, ವಿಜ್ಞಾನಿಗಳು ಆಗಿರ್ತಾರೆ ಅಂತ, ಸಂಶೋಧಕರಾಗಿರ್ತಾರೆ ಅಂತ, ಬಹಳಷ್ಟು ದೈವಿಕ ಶಕ್ತಿ ಪ್ರವೇಶವಾಗ್ತಾನೇ ಇರುತ್ತೆ ಅಂತ ಅವರಿಗೆ. ಸೊ ಆ ಥರ ವ್ಯಕ್ತಿಗಳ ಜಾತಕ ನೋಡಿದ್ರೆ ಈ ಯೋಗ ಬಿಡುತ್ತೆ. ನೋಡೋದು ಕೂಡಲೇ ಲಗ್ನದ್ದು 4ನೇ ಮನೆ, 7ನೇ ಮನೆ, 10ನೇ ಮನೆ ನೋಡಿದ ಕೂಡಲೇ ಇವನೊಬ್ಬ ಮೇಧಾವಿ,
ಇವನೊಬ್ಬ ಸಾಮ್ರಾಟ. ಇದು ಯಾರಿಗಿತ್ತಂದರೆ ರಾಣಾ ಪ್ರತಾಪ್ ಸಿಂಗ್ ಅವರಿಗಿತ್ತು. ಬಹಳ ಇನ್ನು ವಿಶೇಷ, ಇನ್ನು ಹುಡುಕ್ತಾ ಹೋದರೆ ಬಹಳ ಜನಕ್ಕೆ ಸಿಗ್ತವೆ ಇವು, ಇಲ್ಲ ಅಂತಲ್ಲ. ಆದರೆ ನೀವು ಕೇಳಿದ್ದಕ್ಕೆ ನಾನು ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಚಾರ, ನಾನು ನೋಡಿದಾಗ ಆ ಜಾತ್ರೆದವ್ರಿಗೆ ಹೇಳಿ ಕಳಿಸಿರ್ತೇನೆ, ಅದು ಬೇರೆ. ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಬೇರೆ. ಅದು ಯೋಗ ಅನ್ನೋದು ಹೇಗಿರುತ್ತೆ ಅಂತಂದರೆ, ಇಲ್ಲ ಆ ಲಗ್ನದಲ್ಲಿದ್ದರೆ ಏನು, 4ನೇ ಮನೆಯಲ್ಲಿ ಶುಭಗ್ರಹಗಳಿದ್ದರೆ ಏನು, 7ರಲ್ಲಿದ್ದರೆ ಏನು, 10ರಲ್ಲಿದ್ದರೆ ಏನು, ಇದು ಇನ್ನೂ ಅದ್ಭುತವಾದ ನಿಮಗೆ ಸುಖ ಸೌಖ್ಯ ಭೋಗ ಭಾಗ್ಯವನ್ನೇ ಕರುಣಿಸ್ಕೊಡ್ತಕ್ಕಂಥದ್ದು. ಇವರೊಬ್ಬ ಲೀಡರ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಇವರು ಒಬ್ಬರ ಕೈಗೆಲ್ಲ ಕೆಲಸ ಮಾಡೋದೇ ಇಲ್ಲ. ಸಮಾಜ ಸೇವೆಯನ್ನು ಮಾಡ್ತಾರೆ, ಒಬ್ಬ ಸೈಂಟಿಸ್ಟ್ ಆಗ್ತಾರೆ, ಸಂಬಳ ತೊಗೊಳ್ತಾರೆ. ಹಾಗಂತೇಳಿ ನೀವು ಹೇಳ್ದಂಗೆಲ್ಲ ಕೇಳಲ್ಲ ಅವರು. ಅವರೊಂದು ರೀತಿ ಹುಚ್ಚರಾಗಿರ್ತಾರೆ, ಆ ತುರಿಯಾವಸ್ಥೆಗೆ ಹೋಗ್ಬಿಟ್ಟಿರ್ತಾರೆ ಅವರು. ಅವ್ರನ್ನ ಮಾತಾಡೋಕ್ಕೂ ಭಯ. ನೀವು ಯಾರಾದರೂ ಅವರನ್ನು ಇಂಡಿಕೇಟ್ ಮಾಡ್ತೀನಿ ಹೀಗೆ ಯಾಕಂತ ಹೇಳಲಿಕ್ಕೂ ಹೋಗಬಾರ್ದು ಅವರಿಗೆ. ಅಷ್ಟು ಕೆಪಾಸಿಟಿ ಇರುತ್ತೆ ಅವರಿಗೆ. ಏನಾದರೂ ಒಂದು ಕೆಟ್ಟದ್ದು ಮಾಡ್ತೀನಿ ಅಂದರೆ ಅದು ಇನ್ನೊಂದೇನೋ ಅಡಕವಾಗಿರುತ್ತೆ ಅದರಲ್ಲಿ, ಒಳ್ಳೇದಿರುತ್ತೆ ಅದರಲ್ಲಿ ಯೋಗ ಇರ್ತಕ್ಕಂಥ. ಅದಕ್ಕಾಗಿ ಬಹಳ ಪ್ರಮುಖವಾಗಿ ನಾವು ಗಮನಿಸಿ, ಈ ಯೋಗದ ಬಗ್ಗೆ ಏನಾದರೂ ನಾವು ಮಾತಾಡಲಿಕ್ಕೆ ಇದೆ ಅಂತಂದರೆ, ಈ ಚತುಸ್ಸಾಗರ ಯೋಗ ಅತ್ಯಂತ ಶುಭವನ್ನೇ ಕೊಡೋದು. ಇನ್ನೊಂದು ಇದೆ ಇದರಲ್ಲಿ, ಅದೇ ಮನೆಗಳಲ್ಲಿ ಅಶುಭಗ್ರಹಗಳಿದ್ದರೆ ಏನು ಫಲಗಳಿದೆ? ಇದು ನೀವು ಕೇಳಬೇಕಾಗಿತ್ತು, ಕೇಳಲಿಲ್ಲ, ಅದಕ್ಕೆ ನಾನೇ ಹೇಳ್ತಿದ್ದೀನಿ. ಈ ಅಶುಭ ಗ್ರಹಗಳು ಈ ಮನೇಲಿ ಇದ್ದರೆ ಏನು, ಅದಕ್ಕೆ ಕೇಳಿಸ್ಕೊಳ್ಳೋರಿಗೆ ಇವೆಲ್ಲ ತುಂಬ ಹೋಗ್ತವೆ. ತುಂಬ ಇಮ್ಮಿಡಿಯೇಟ್ ಪ್ರಶ್ನೆ ಮಾಡ್ತಾರೆ ಅವರು, ಇಮ್ಮಿಡಿಯೇಟಾಗಿ ಪ್ರಶ್ನೆ ಆಗ್ತಾರೆ ಅವರು, ಏನಿದು ಹೇಗೆ ಹೇಗೆ ಹೀಗೆ ಅಂತ. ಅದಕ್ಕೆ ಬಹಳ ಚೆನ್ನಾಗಿ ಪ್ರಶ್ನೆ ಮಾಡೋಕ್ಕೆ ಕೇಳಿಸ್ಕೊಳ್ಳೋ. ಅದಕ್ಕೆ ನಿಮಗೆ 2 ಗಿವ್ ಕೊಟ್ಟಿದ್ದಾನೆ, ಕೇಳಿಸ್ಕೊಳ್ಬೇಕು. ಇನ್ನೊಂದನ್ನು ಹುಡುಕ್ಬೇಕು ನೀವು ಅದರಲ್ಲೇ ಅಂತ ಚಾಣಾಕ್ಷತನ ಆಗಿರಬೇಕು. ಓಹೋ, ಇದು ನಡೆದು ಬಿಡುತ್ತಾ, 1 ಮತ್ತು 4ರಲ್ಲಿ ಒಳ್ಳೇದಿದ್ದು 7 ಮತ್ತು ನಡೆದು ಬಿಡುತ್ತಾ? 10ರಲ್ಲಿ ಅಲ್ಲ, ನಿಮ್ಮ ನೆಗೆಟಿವೇ ಬರಲಿ, ಮೊದಲು ಪ್ರಾರಂಭ ಆಗಲಿ. ಅದರಿಂದ ಮತ್ತೆ ನೀವು ಎಚ್ಚೆತ್ಕೊಳ್ಳಿ. ನಮ್ಮ ಹುಡುಗ ಹಬ್ಬ ಇದ್ದಾನೆ ನಮ್ಮ ಹತ್ರ, ಪ್ರಸನ್ನ. ಅಷ್ಟು ಈಸಿ ಇಲ್ಲ ಅವನು. ಎಷ್ಟು ಅವನಂದರೆ ಮೆದುಳು ಕೈ ಹಾಕ್ತಾನೆ ಅವನು. ತುಂಬ ಪ್ರಶ್ನೆಗಳು ಕೇಳ್ತಾನೆ. ದೇವರೇ ಇಲ್ಲ ಅಂತಾನೆ, ಜಾತಕ ಸುಳ್ಳು ಅಂತಾನೆ, ಮತ್ತೊಂದಂತ ಇನ್ನೊಂದು. ಅವನಿಗೆ ಕೆಲವೊಂದೆಲ್ಲ ಮಾಡಿಸಿದಾಗ ಆವಾಗ ಅವನು ಒಳಗಡೆ ಹೋಗ್ತಾನೆ. ದೇವರು ನಂಬಲ್ಲ, ಪೂಜೆಗೂ ಬರಲ್ಲ, ಮತ್ತೊಂದಕ್ಕೂ ಬರಲ್ಲ, ಯಾವುದಕ್ಕೂ ಬರಲ್ಲ. ನನ್ನ ಹತ್ರ ಅರ್ಧ ಗಂಟೆ ಕೂತ್ಕೊಂಡು ಆದಮೇಲೆ ಬಹುಶಃ ಆವತ್ತು ಅವನೇನು ಮಾಡ್ತಾನೆ, ಇನ್ನೊಂದು ಅರ್ಧ ಗಂಟೆ ಎಲ್ಲೋ ಹೋದಾಗ ಹೋಗಿರ್ತಾನೆ. ನೋಡೋಣ ಏನು ಮಾಡ್ತಾನೆ ಅಂತಂದರೆ, ಸ್ನಾನ ಮಾಡಿಬಿಟ್ಟು ರೂಮಲ್ಲಿ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟಿರ್ತಾನೆ. ಅವನಿಗೊಂದು ಹುಚ್ಚಿದೆ, ಈ ಹನುಮಾನ್ ಚಾಲಿಸ ಓದೋದು. ಆ ಒಳ್ಳೆಯದು ಕೆಟ್ಟದ್ದು 2ನೇದು ಓದೋದಷ್ಟೇ, ದಿನಕ್ಕೆ ಸಲ ಓದಬೇಕು ಅಂತ ಅಲ್ಲಿಗೆ. ಇಷ್ಟೆಲ್ಲ ಕೇಳಿಸ್ಕೊಂಡಿರ್ತಾನಲ್ಲ, ಒಳಗಡೆ ಹೋಗಿ ಹೋದ್ಮೇಲೆ 6 ಗಂಟೆಗೆ ಬಾಗಿಲು ಹಾಕ್ಕೊಂಡವನು ರಾತ್ರಿ 12 ಗಂಟೆ ತೆಗಿತಾನೆ. ನಾವು ಬಡಿದ್ರೂ ಬರಲ್ಲ. ಯಾಕೋ ಇಷ್ಟೊತ್ತು ಏನೋ ಮಾಡಿದೆ ನೀನು ಅಂದರೆ, ಅವನ ಬಟ್ಟೆಗಳೆಲ್ಲ ಹಾಗೆ ಒಂದು ವಿಂಡೋ ಕೂಡ ಓಪನ್ ಇರಲ್ಲ, ಸ್ವೆಟ್ ಆಗಿಬಿಟ್ಟಿರುತ್ತೆ. ಏನಕ್ಕೆ ಅಂತಂದರೆ, ಈಗ ಗೊತ್ತಿಲ್ಲ ಅಂಕಲ್, ನಾನು ಓದ್ತಾ ನನಗದು ಒಂದು ರೀತಿ ಆಯಿತು. 108 ಸಲ ಹನುಮಾನ್ ಚಾಲೀಸ ಹೇಳಬೇಕಾದ್ರೆ ನನಗೆ ಇಷ್ಟು ಸಮಯ ತೆಗೆದುಕೊಳ್ತು. ನೀವು ಯಾರಾದರೂ ಚೆಕ್ ಮಾಡಬೇಕಾದ್ರೆ ಹನುಮಾನ್ ಚಾಲೀಸ ನಿಧಾನಕ್ಕೆ ನೀವೇನಾದರೂ 108 ಸಲ ಹೇಳ್ತೇನೆ ಅಂತಂದರೆ 4ರಿಂದ 5 ತಾಸು ಬೇಕೇ ಬೇಕು. ನೀವು ಮರ್ತೋಗ್ತಿರೋವಾಗ ನಿಮಗೆ ನೀರು ಬೇಕಾ, ಆಹಾರ ಬೇಕಾ, ಗಾಳಿ ಬೇಕಾ ಎಂತ ಗೊತ್ತಿಲ್ಲ. ಅವನು ಗಾಳಿಯ ಮಗ, ಹಾಗಾಗಿ ಅವನೇ ಎಲ್ಲ ಕೊಡ್ತಾನೆ, ಹನುಮಾನೇ ಕೊಡ್ತಾನೆ. ಅದಕ್ಕಾಗಿ ಅಂಥ ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡೋ ಶಕ್ತಿ ಪ್ರತಿಯೊಬ್ಬರ ಜಾತಕದಲ್ಲೂ ಇರುತ್ತವೆ. ಅದೇ ಏನಾದರೂ ಈ 4 ಮನೆಗಳಲ್ಲಿ ಅಶುಭ ಗ್ರಹಗಳಿದ್ದರೆ ಅವರು ಒಂದಷ್ಟು ಮಾಡೋ ಒಳ್ಳೆಯ ಕೆಲಸ ಕಡಿಮೆ ಮಾಡ್ತಾರೆ, ಬಿಟ್ಟರೆ ಒಳ್ಳೆಯದೇ ಮಾಡ್ತಾರೆ. ಸೊ ಅಶುಭ ಗ್ರಹ ಇದ್ರೂ ಅದೇ ರೀತಿಯಾಗಿರೋ ಪವರ್ ಇರುತ್ತೆ, ಬಟ್ ಕಡಿಮೆ ಮಾಡ್ತಾರೆ. ಬಿಟ್ಟರೆ ಅವರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕೇ ಮಾಡಲ್ಲ. ಹೀಗೆಲ್ಲ ಇರ್ತವೆ. ಇನ್ನು ಆ ಮನೆಗೆ ಗ್ರಹದ ದೃಷ್ಟಿ ಎಷ್ಟಿದೆ, ಇಲ್ಲೆಲ್ಲ ಇಷ್ಟು ಕ್ಯಾಲ್ಕುಲೇಷನ್ ಹೋಗ್ಬೇಕು. ನಿಮ್ಮನ್ನು ಹೇಳಿದ್ರಲ್ಲ ಡಿಗ್ರಿ, ಎಷ್ಟು ಡಿಗ್ರಿ ಹೇಗೆ ಅಂತ, ಅದು ಬಾಲ್ಯಾವಸ್ಥೆದ ಅಥವಾ ಯೌವನಾವಸ್ಥೆದ ಅಥವಾ ವೃದ್ಧಾವಸ್ಥೆಯಲ್ಲಿರೋದ ಅಥವಾ ಮೃತಾವಸ್ಥೆಯಲ್ಲಿರೋದ ಅನ್ನೋದನ್ನು ನೋಡಿ ನಾವು ಡಿಗ್ರಿ ವೈಸ್ ಕೌಂಟ್ ಮಾಡಿದ್ರು ನಮಗೆ ಉತ್ತರ ಸಿಗುತ್ತೆ. ಅದನ್ನು ನಮಗೆ ತಾಳ್ಮೆಯಿಂದ ಗಮನಿಸುವಂಥದ್ದು, ನೋಡುವಂಥದ್ದು, ನಾವೇನನ್ನು ಪಡ್ಕೊಳ್ಬೇಕು ಅನ್ನೋವಂಥದ್ದು ನಿಮ್ಮ ಒಳಗಡೆ ಇದ್ದರೆ ಮಾತ್ರ ಗೊತ್ತಾಗಲ್ಲ. ಅದಕ್ಕೆ ಈ ಚತುಸ್ಸಾಗರಗಳು ಅನ್ನೋ ರೀತಿಯಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಆ ವ್ಯಕ್ತಿ ಮಗು ಹುಟ್ಟಿದಾಗ ಹೇಗೆ ಆ ದಿಕ್ಕುಗಳು ಆ ವ್ಯಕ್ತಿ ಅಷ್ಟು ಕಡೆ ಕೂಡ ಬೆಳೆಯಬಹುದು. ಅಷ್ಟು ಚೆನ್ನಾಗಿರ್ತಕ್ಕಂಥ ಜಾತಕ, ಅದ್ಭುತವಾಗಿರ್ತಕ್ಕಂತಹ
ಯೋಗದ ಜಾತಕ ಅಂತ ಹೇಳಬಹುದು ಈ ಒಂದು ಚತುಸ್ಸಾಗರದ ಜಾತಕವನ್ನು. ಖಂಡಿತವಾಗ್ಲೂ ಗುರುಗಳೇ, ಈ ಚತುರ್ಸಾಗರ ಜಾತಕ ಅಂತಂದರೆ ಏನು ಅಂದರೆ ಅದು ಯೋಗ ಅಂತ ಇತ್ತು, ಅದೇನು ಕೇಳೋಣ, ಯಾಕಂದರೆ ಸಾಕಷ್ಟು ಯೋಗಗಳ ಬಗ್ಗೆ ದೋಷಗಳ ಬಗ್ಗೆ ನಮಗೆ ಹಲವಾರು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ರೆ ಇದು ಒಂದು ವಿಚಾರ ತಿಳ್ಕೊಂಡಿರಲ್ವಲ್ಲ ಅಂತ ಇದನ್ನ ಮುಂದೆ ಇಟ್ಟೆ. ಇದನ್ನು ಮಹಾವಿಷ್ಣು ಯೋಗ ಅಂತ ಕೂಡ ಕರೀತಾರೆ ಅಂತ ಹೇಳಿದ್ರಿ. ಸೊ 1, 4, 7, 10ರಲ್ಲಿ ಶುಭ ಗ್ರಹಗಳಿದ್ದಾಗ ಯಾವ ರೀತಿಯಾಗಿರುವಂಥ ಒಂದು ಯೋಗ ಇರುತ್ತೆ, ಅವರಿಂದ ನಾವೇನಾದರೂ ಆಶೀರ್ವಾದ ಪಡ್ಕೊಂಡ್ರೆ ಕೂಡ ಅದು ಸಕ್ಸಸ್ ಆಗುತ್ತೆ ಅಂತ ತಿಳಿಸಿದ್ರಿ. ಸೊ ಅದೇ ರೀತಿ ಅಶುಭ ಗ್ರಹ ಇದ್ರೂ ಕೂಡ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಒಳ್ಳೇದೇ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಇನ್ನು ನಾವು ನಮ್ಮ ಜಾತಕಗಳನ್ನ ಅಥವಾ ನೀವು ನಿಮ್ಮ ಜಾತಕಗಳನ್ನ ನೋಡ್ಕೊಳ್ಳುವಂಥ ಸಮಯ, ನಿಮಗೂ ಕೂಡ ಈ ಒಂದು ಚತುರ್ಸಾಗರ ಯೋಗ ಇದೆಯಾ ಹೇಗೆ ಅನ್ನೋದನ್ನ ಕೂಡ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.